ನನ್ನ ಹೆಸರು ಚಿದಂಬರ ಅಂತೇಳಿ. ಇವತ್ತು ನಾನೊಂದು ಹಳ್ಳ ಸೈಡ್ ಬಂದಿದ್ದೀನಿ. ಇಲ್ಲಿ ಮುಂಡುಗದ್ದು ಇದರದ್ದು ಹೆಚ್ಚು ಜನಕ್ಕೆ ಪರಿಚಯ ಇಲ್ಲ. ಇದು ಮುಂಡುಗ ಅಂದರೆ ನೋಡಿ ಇದೇ ಜಾತಿದು. ಇದರಿಂದ ಉಪಯೋಗ ಎಲ್ಲ ಹೇಳ್ತೀನಿ ನೋಡಿ. ಇದೇ ಮುಂಡುಗ ಅಂತೇಳಿ. ಇದು ಮುಂಚೆ ಇದರಿಂದ ಚಾಪೆ ಮಾಡ್ತಾ ಇದ್ರು. ಇದನ್ನು ಈ ಮುಳ್ಳನ್ನೆಲ್ಲ ತೆಗೆದು ಈ ಓಲಿಂದ ಚಾಪೆ ಮಾಡ್ತಾ ಇದ್ರು. ಈ ಮುಳ್ಳು ತೆಗಿಬೇಕು. ಈ ಮಧ್ಯೆ ಮುಳ್ಳು ತೆಗೆದ್ರೆ ಇದನ್ನು ಒಳ್ಳೆ ರೀತಿಯಲ್ಲಿ ಉಣಿಸಿ ಸ್ವಲ್ಪ ಇದು ಮಾಡಿದ್ಮೇಲೆ ಚಾಪೆ ಮಾಡ್ತಾ ಇದ್ರು. ಇದರಿಂದ ಮತ್ತೆ ಈಗ ಮೂಡೆ ಅಂತ ಮಾಡ್ತಾರೆ. ಸೌತ್ ಕೇಂದ್ರದಲ್ಲಿ ಈ ಕಡುಬು ಬೇಯಿಸ್ಲಿಕ್ಕೆ ಮೂಡೆ ಅಂತೇಳಿ ಇರುತ್ತಲ್ಲ, ಅದು ಮಾಡ್ತಾರೆ. ಹಾಗಾಗಿ ಎರಡು ಮಾಡ್ತಾರೆ. ಇದು ಸೌತ್ ಕೇಂದ್ರದಲ್ಲಿ ಸ್ವಲ್ಪ ಕಡಿಮೆ ಇದೆ, ನಮ್ಮ ಮಲೆನಾಡು ಈ ಕಡೆ ಭಾರಿ ಇದೆ. ಹಾಗಾಗಿ ಹಳ್ಳ ಸೈಡೇ ಬಂದಿದ್ದು ತೋರಿಸ್ತಾ ಇದ್ದೀನಿ ನೋಡಿ. ಇದರದ್ದು ಸ್ವಲ್ಪ ಗಿಡ ಮಾಡೋದಾದ್ರೆ ಬೇಕಾದ್ರೆ ಡೈರೆಕ್ಟ್ ಆಗಿ ಅದನ್ನು ತಗೊಂಡಾಗ ಹಾಗೆ ಒಂದು ಕಟ್ ಮಾಡ್ಕೊಂಡ್ಬಂದು ಊರಿದ್ರೆ ಸಾಕು, ಹಾಗೆ ಬಂದ್ಬಿಡುತ್ತೆ. ಕೆಲವು ಜನ ಗೆದ್ದಲ್ಲಿ ನಡ್ತಾರೆ, ಮುಂಡೆ ನಡಬೇಕು ಅಂತೇಳಿ ಭೂಮಿ ಹುಣ್ಣಿಮೆ ಟೈಮಲ್ಲೆಲ್ಲ ಮಾಡ್ತಾರೆ. ಅದರದ್ದು ಇದಿಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಹಾಗಾಗಿ ಇದನ್ನು ಹಾಕಿ ಸ್ವಲ್ಪ ಬೆಳೆಸೋಕ್ಕೆ ಜನ ಇದು ಮಾಡಿದ್ರು ಕೂಡ ಹಳ್ಳ ಸೈಡ್ ಸ್ವಲ್ಪ ಹಾಕ್ಬಿಟ್ರೆ ಆಯ್ತು, ಹಳ್ಳ ಕಡೆ ಇದ್ಬಿಡುತ್ತೆ. ಹಾಗೆ ಇದು ಮುಂಡುಗ ಅಂತ ಹೇಳ್ತಾರೆ. ಇದು ನೋಡಿ ಈ ತರ ಇರುತ್ತೆ. ಈ ನೋಡಿ ಈ ತರ ಇರುತ್ತೆ. ಈ ತರ ಚೆನ್ನಾಗಿ ಬೆಳೆಯುತ್ತೆ ನೋಡಿ. ಅದರಲ್ಲಿ ಒಂದು ಕಾಯಿನೂ ಇರುತ್ತೆ ನೋಡಿ. ಹಾಗೆ ಅಲ್ಲಿ ಹೇಗೆ ಬಿಟ್ಟಿದೆ ನೋಡಿ, ಸೇಮ್ ಹಲಸಿನ ಹಣ್ಣು ಇದ್ದಂಗಿದೆ. ಅದು ಬೆಳೆದ ಮೇಲೆ ಉದುರಿದ ಮೇಲೆ ಅದರಿಂದ ಬೀಜ ಸಿಗ್ಬೋದು ನಿಮಗೆ. ಅದರಲ್ಲೂ ಬೀಜ ಮಾಡ್ಬೋದು. ಆ ಮುಂಡಿಗೆ ಕಾಯಿ ಇದೆಯಲ್ಲ, ಅದರಲ್ಲೂ ಬೀಜ ಮಾಡ್ಬೋದು. ಹಾಗೆ ನೋಡಿ ಬೆಳೆಸ್ಲಿಕ್ಕೆ ನೋಡಿ, ಅದು ಖಾಲಿ ಒಂದು ಮುಂಡೆಗೆ ಇದ್ರೆ ಸಾಕು, ಹಾಗೆ ಚಿಗುರ್ಕೊಂಡ್ಬಿಡುತ್ತೆ. ಹಳ್ಳ ಸೈಡಲ್ಲಂತೂ ತುಂಬಾ ಇರುತ್ತೆ. ಈ ಕಡೆ ಒಳ್ಳೇದಿರ್ಲಿಕ್ಕೆ ನೋಡಿ, ನಾನು ಇದ್ರದ್ದು ಸಣ್ಣ ಒಂದು ವಿಡಿಯೋ ಮಾಡಿ ಜನಗಳಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಇದ್ದೆ. ಯಾಕಂದ್ರೆ ಚಾಪೆನ ಉಪಯೋಗ ಮಾಡ್ತಾರೆ, ಮತ್ತೆ ಮೂಡೆ ಅಂತೇಳಿ ಸೌತ್ ಕೇಂದ್ರದಲ್ಲಿ ಇದರಿಂದ ಕಡುಬು ಮಾಡ್ತಾರೆ. ರೂಪಾಯಿಗೆ 100 ರೂಪಾಯಿಗೆ 4 ಹಾಗೆ ಮಾರ್ತಾರೆ ಇದ್ರದ್ದು ಮೂಡೆ ಮಾಡಿ. ಹಾಗಾಗಿ ಇದನ್ನು ಸ್ವಲ್ಪ ಜನಗಳು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಬೆಳೆಸಿದ್ರೆ ಒಳ್ಳೇದೇ. ಹಾಗಾಗಿ ನೋಡಿ ಹೇಗಿದೆ, ಈ ತರ ಒಳ್ಳೆ ರೀತಿ ಒಳ್ಳೆ ತೋಟ ಇದ್ದಂಗಿದೆ ನೋಡಿ. ಪಕ್ಕನೆ ನೋಡಿದ್ರೆ ಇದು ಯಾವ ಜಾತಿ ಮರ ಅಂತ ಕೇಳ್ತಾರೆ. ಮರ ಅಲ್ಲ ಇದು ನೋಡಿ. ನೋಡಿ ಇಲ್ಲಿವರೆಗೆ ತುಂಬಾ ಒಳ್ಳೆ ಹಳ್ಳ ಸೈಡಲ್ಲೇ ಇದೆ. ಹಾಗಾಗಿ ಹಳ್ಳ ಸೈಡೇ ಬಂದು ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನು ಸ್ವಲ್ಪ ಜನಗಳು ಸ್ವಲ್ಪ ಆದಷ್ಟು ಸ್ವಲ್ಪ ಹಳ್ಳ ಸೈಡಿಗೆ ಬೇಕಾದ್ರೆ ಹಾಕಿದ್ರೆ ನೀರಿಗೂ ಸ್ವಲ್ಪ ದಂಡೆ ಕೊಟ್ಟಂಗಾಗತ್ತೆ. ಹಾಗೆ ಸ್ವಲ್ಪ ಬೆಳೆಸ್ಬೋದು. ಇನ್ನೇನಾದರೂ ಹೆಚ್ಚಿಗೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಸರ್. ಓಕೆ ಸರ್, ತುಂಬ ಥ್ಯಾಂಕ್ ಯು.